ಟ್ರಂಪ್ ಎರಡನೇ ಬಾರಿ ಅಧ್ಯಕ್ಷರಾದ ಬಳಿಕ ಮೋದಿ ಮೊದಲ ಭೇಟಿಯಾಗಿದ್ದಾರೆ. ಮಗ ಮಿಗ ಮೆಗಾ ಸ್ನೇಹ ಅನ್ನುವಂಥ ಹೆಡ್ಲೈನ್ ಅನ್ನು ಕೊಟ್ಟಿದ್ದಾರೆ. ಅಮೆರಿಕದಿಂದ ತೈಲ ಅನಿಲ ಶಕ್ತಿಶಾಲಿ F-35 ವಿಮಾನ ಭಾರತಕ್ಕೆ ಪೂರೈಕೆ. ಇನ್ನು ಭಾರತಕ್ಕೆ ಅತಿ ದೊಡ್ಡ ತೈಲೋತ್ಪನ್ನ ಪೂರೈಕೆ ದೇಶವಾಗಲಿದೆ ಅಮೆರಿಕ. ವ್ಯಾಪಾರಕ್ಕೆ ಮಿಷನ್ 500 ಮಂತ್ರ, ಗಡಿಯಾಚೆಗಿನ ಉಗ್ರವಾದ ವಿರುದ್ಧ ಕಿಡಿಕಾರಲಾಗಿದೆ. ಸೊ ನಿನ್ನೆಯ ಹೈಲೈಟ್ಸ್ ನಾವು ಗಮನಿಸ್ತಾ ಇದ್ದೀವಿ. ಇಬ್ಬರು ದಿಗ್ಗಜ ನಾಯಕರುಗಳು ಭೇಟಿಯಾಗಿದ್ದಾರೆ ಅಂತ ಅಂದಾಗ ಎರಡೂ ದೇಶಕ್ಕೆ ಅನುಕೂಲಕರ ಆಗುವಂತ ಯಾವೆಲ್ಲ ಒಪ್ಪಂದಗಳು ವಿಚಾರಗಳು ಚರ್ಚೆ ಆಗಿರುತ್ತೆ ಅನ್ನೋದು ಸಹಜವಾಗಿ ನಮ್ಗಳಿಗಿರುವಂತ ಕುತೂಹಲ ಇರುತ್ತೆ. ಸೊ ಎಲ್ಲ ದೇಶಗಳಿಗೆ ಹೋಲಿಸ್ಕೊಂಡ್ರೆ ಅಮೆರಿಕದ ಜೊತೆಗೆ ನಮಗೆ ಒಂದು ಉತ್ತಮವಾದಂಥ ಬಾಂಧವ್ಯ ಇದೆ ಅನ್ನೋದನ್ನ, ಅದರಲ್ಲೂ ಮೋದಿ ಅವರು ಆಯ್ಕೆ ಆದ ಮೇಲೆ ಇಲ್ಲ ಅವರು ಕುಚುಕು ಗೆಳೆಯರು ಡೊನಾಲ್ಡ್ ಟ್ರಂಪ್ ಮತ್ತು ಮೋದಿ ಅವರು, ಸೊ ಇಬ್ಬರ ಬಾಂಧವ್ಯ ತುಂಬಾ ಚೆನ್ನಾಗಿದೆ ಅಂತೆಲ್ಲ ಹೇಳ್ತಾ ಇದ್ವಿ. ಸೊ ಹಾಗಿದ್ರೆ ಇವರಿಬ್ಬರ ಈ ಮೊದಲ ಭೇಟಿಯಲ್ಲಿ ಏನೆಲ್ಲ ಮಾತಾಡ್ಕೊಂಡಿದ್ದಾರೆ, ಏನಿದು ಮಗ ಮತ್ತು ಮಿಗ ಅಂತ ನಾವು ಗಮನಿಸೋದಾದ್ರೆ, ಅಮೆರಿಕವನ್ನ ಮತ್ತೆ ಶಕ್ತಿಶಾಲಿ ದೇಶವನ್ನಾಗಿಸೋದಕ್ಕೆ ಮಗ ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್ ಮಂತ್ರವನ್ನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳ್ತಲೇ ಬಂದಿದ್ದಾರೆ. ಅದಕ್ಕೆ ಪ್ರತಿಯಾಗಿ ಮೋದಿ ಅವರು ಬಳಸಿದ ಪದವೇ ಮಿಗ. ಇದರರ್ಥ ಭಾರತವನ್ನ ಮತ್ತೆ ಶಕ್ತಿಶಾಲಿಯನ್ನಾಗಿಸುವುದು, ಮೇಕ್ ಇನ್ ಇಂಡಿಯಾ ಗ್ರೇಟ್ ಅಗೇನ್ ಅನ್ನುವಂತಹ ವಿಚಾರವನ್ನ ಅವರಲ್ಲಿ ಹೇಳಿದ್ದಾರೆ. 2 ದಿನಗಳ ಅಮೆರಿಕದ ಪ್ರವಾಸ ಕೈಗೊಂಡಿದ್ದಂತ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತೀಯ ಕಾಲಮಾನ ಶುಕ್ರವಾರ ಬೆಳಗ್ಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ರು. 2ನೇ ಬಾರಿಗೆ ಅಧ್ಯಕ್ಷರಾದ ಬಳಿಕ ನಡೆದಂತ ಮೊದಲ ಭೇಟಿ ವೇಳೆ ಉಭಯ ನಾಯಕರು ಅತ್ಯಂತ ಆತ್ಮೀಯತೆಯಿಂದ ಮಾತಾಡಿಕೊಂಡ್ರು. ಮಾತುಕತೆ ವೇಳೆ ಉಭಯ ನಾಯಕರು ವ್ಯಾಪಾರ, ರಕ್ಷಣೆ, ಬಾಹ್ಯಾಕಾಶ, ತಂತ್ರಜ್ಞಾನ ಹಂಚಿಕೆ, ಜಾಗತಿಕ ಉಗ್ರವಾದ ನಿಗ್ರಹ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ದ್ವಿಪಕ್ಷೀಯ ಚರ್ಚೆಯನ್ನು ನಡೆಸಿದ್ರು. ಈ ವೇಳೆ ದ್ವಿಪಕ್ಷೀಯ ವ್ಯಾಪಾರ ಕೊರತೆ ನೀಗಿಸುವಂತ ಸಲುವಾಗಿ ಅಮೆರಿಕದಿಂದ ಹೆಚ್ಚಿನ ತೈಲ ಅನಿಲ ಖರೀದಿಗೆ ಭಾರತ ಸಮ್ಮತಿಸಿದ್ರೆ ಭಾರತಕ್ಕೆ ಅತ್ಯಾಧುನಿಕ F-35 ವಿಮಾನ ಪೂರೈಕೆ, ಭಾರತದಲ್ಲೇ ಕೆಲ ರಕ್ಷಣಾ ಉಪಕರಣಗಳ ಜಂಟಿ ಉತ್ಪಾದನಾ ಘಟಕ ಆರಂಭದ ಬಗ್ಗೆ ಅಮೆರಿಕ ಕೂಡ ಘೋಷಣೆ ಮಾಡಿದೆ. ಜೊತೆಗೆ 2030ರ ವೇಳೆಗೆ ಉಭಯ ದೇಶಗಳ ನಡುವಿನ ವಹಿವಾಟು ವಾರ್ಷಿಕ 40 ಲಕ್ಷ ಕೋಟಿ ರೂಪಾಯಿ ದಾಟಿಸುವ ಮಿಷನ್ 500 ಬೃಹತ್ ಗುರಿಯನ್ನ ಉಭಯ ನಾಯಕರು ಹಾಕೊಂಡಿದ್ದಾರೆ. ಭಾರತಕ್ಕೂ ಟ್ರಂಪ್ ಆಮದು ತೆರಿಗೆ ಶಾಕ್ ಬೇರೆ ನೀಡ್ಬಿಟ್ಟಿದ್ದಾರೆ. ಸೊ ಇದು ಮೇನ್ಲಿ ಇದ್ದಂತ ಪ್ರಶ್ನೆ. ಸೊ ನಾವು ಅವ್ರ ಜೊತೆಗೆ ಚೆನ್ನಾಗಿದ್ದೀವಲ್ಲ, ಉತ್ತಮವಾದಂತ ಬಾಂಡಿಂಗ್ ಇದೆಯಲ್ಲ, ನಮ್ಗೇನು ಸಮಸ್ಯೆ ಆಗಲ್ವೇನೋ ಅಂತ ಬಹಳಷ್ಟು ನಿರೀಕ್ಷೆಗಳನ್ನ ಇಟ್ಕೊಳ್ಳಲಾಗಿತ್ತು. ಭಾರತವು ಅಮೆರಿಕದ ವಸ್ತುಗಳ ಮೇಲೆ ಭಾರಿ ಆಮದು ಸುಂಕ ಹೇರ್ತಾ ಇದೆ. ಇದು ನ್ಯಾಯಸಮ್ಮತ ಅಲ್ಲ, ಅದು ಕಠಿಣ ಕೂಡ, ಆದ್ರೆ ಅದು ಅವರಿಗೆ ಬಿಟ್ಟ ವಿಚಾರ. ಆದ್ರೆ ಭಾರತ ಏನು ನಮ್ಮ ಮೇಲೆ ಸುಂಕ ಹೇರ್ತಾ ಇದೆಯೋ ಅದೇ ಸುಂಕವನ್ನು ನಾವು ಹೇರ್ತೇವೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ತನ್ಮೂಲಕ ಕೆನಡಾ, ಚೀನಾ, ಮೆಕ್ಸಿಕೋದಂತೆಯೇ ದೇಶಗಳ ಮೇಲೆ ಹೇರಿ ಬಳಿಕ ತಡೆ ಹಿಡಿದಿರುವ ತೆರಿಗೆಯನ್ನ ಭಾರತಕ್ಕೂ ವಿಧಿಸುವುದಾಗಿ ಸಾರಿದ್ದಾರೆ. ಇದರಿಂದಾಗಿ ಭಾರತದಿಂದ ರಫ್ತಾದ ವಸ್ತುಗಳನ್ನ ಅಮೆರಿಕದಲ್ಲಿ ಖರೀದಿಸೋಕೆ ಅಲ್ಲಿನ ನಿವಾಸಿಗಳು ಹೆಚ್ಚು ಹಣವನ್ನ ತರಬೇಕಾಗತ್ತೆ. ಸೊ ಹೈಲಿ ತುಂಬಾ ಇಂಪಾರ್ಟೆಂಟ್ ವಿಚಾರಗಳನ್ನ ಆಲ್ಮೋಸ್ಟ್ ಕವರ್ ಮಾಡಿದೀವಿ ಅಂತ ಅನ್ಸುತ್ತೆ. ಸೊ ಇನ್ನು ಈ ಭೇಟಿ ಎಷ್ಟು ಮಹತ್ವ ಇತ್ತು, ಮಾತುಕತೆ ಎಲ್ಲ ಆದ್ಮೇಲೆ ಏನ್ ಅನಿಸ್ತಾರೆ? ಬಟ್ ಏನಂತಂದ್ರೆ ಈ ಟ್ರಂಪ್ ಮತ್ತೆ ಮೋದಿ ಬರೋಬ್ಬರಿ 10ನೇ ಬಾರಿಗೆ ಇವರು ಮೀಟ್ ಮಾಡ್ತಾ ಇದ್ದಾರೆ. ಏನಂತಂದ್ರೆ ಯಾವಾಗ ಟ್ರಂಪ್ ಚುನಾವಣೆ ಸ್ಪರ್ಧೆ ಮಾಡ್ತಾರೋ ಆ ಟೈಮಲ್ಲಿ ಮೋದಿಯು ಕೂಡ ಎಲ್ಲೋ ಒಂದ್ ಕಡೆ ಹೋಗಿ ಪ್ರಚಾರ ಮಾಡಿದ್ದು ಕೂಡ ಇದೆ. ಬಟ್ ಈಗ ಈ ದೋಸ್ತಿಗಳು ಭೇಟಿಯಾಗದೆ ಈ ಮೀಟಿಂಗ್ ಆದ ತಕ್ಷಣ ಚೀನಾ ಆಗಿರಬಹುದು, ಪಾಕಿಸ್ತಾನ ಆಗಿರಬಹುದು, ಬಾಂಗ್ಲಾ ಆಗಿರಬಹುದು, ಈಗ ಬಾಂಗ್ಲಾ ಮತ್ತು ಪಾಕಿಸ್ತಾನ ಮತ್ತು ಚೀನಾಗೆ ದೊಡ್ಡ ಬೆಂಕಿ ಬಿದ್ದಂತಾಗಿದೆ. ಯಾಕಂತಂದ್ರೆ ಚೀನಾ ಏನಂತಂದ್ರೆ ಇಡೀ ರಾಷ್ಟ್ರವನ್ನ ಆಳೋದಕ್ಕೆ ಮುಂದೆ ಇಡೀ ವಿಶ್ವವನ್ನ ಆಳೋದಕ್ಕೆ ಹಪಾಹಪಿಸ್ತಾ ಇದೆ. ಆದ್ರೆ ಅಮೆರಿಕ ಮಾತ್ರ ಬಿಡ್ತಾ ಇಲ್ಲ. ಈಗ ಭಾರತ ಅಕ್ಕಪಕ್ಕದ ದೇಶಗಳು ಏನಾದರೂ ಅಮೆರಿಕದ ಸಹಾಯವನ್ನು ಕೇಳಿದ್ರೆ ಅದು ಚೀನಾಗೆ ದೊಡ್ಡ ಹೊಡೆತ ಬಿದ್ದಂಗಾಗುತ್ತೆ, ನೆಗೆಟಿವ್ ಬಿದ್ದಂಗಾಗುತ್ತೆ. ಯಾಕಂತಂದ್ರೆ ಈಗ ಅಮೆರಿಕಾಗೆ ಹೋಗಿ ಟ್ರಂಪ್ ಭೇಟಿ ಮಾಡ್ಕೊಂಡು ಬಂದಿದ್ದಾರೆ ಮೋದಿ ಅವರು. ಇನ್ನು ನೆಕ್ಸ್ಟ್ ಚೀನಾ ಏನ್ ಖ್ಯಾತೆ ತೆಗೆಯುತ್ತೆ ಅನ್ನೋದು ಈಗ ಕುತೂಹಲ ಮೂಡಿಸಿದೆ. ಮುಂದಿನ ದಿನಗಳಲ್ಲಿ ಏನಾಗತ್ತೆ ಅಂತ ನೋಡಬೇಕು. ಅಂಡ್ ಮೋದಿ ಅವರ ಬಗ್ಗೆ ಟ್ರಂಪ್ ಅವರು ತುಂಬಾ ಚೆನ್ನಾಗಿ ತುಂಬಾ ಹೊಗಳಿದ್ದಾರೆ. ಬಟ್ ಹೊಗಳಿ ಏನ್ ಮಾಡ್ತೀರಾ, ಅದರಿಂದ ನಮಗೇನಾದ್ರೂ ಯೂಸ್ ಆಗ್ಬೇಕಲ್ವಾ? ಏನಂತಂದ್ರೆ ಟ್ರಂಪ್ ಮಹಾನ್ ನಾಯಕ, ಟ್ರಂಪ್ ನಮ್ಮ ಫ್ರೆಂಡ್ಶಿಪ್ ಬಗ್ಗೆ ಮಾತಾಡಿದ್ದಾರೆ. ಆಮೇಲೆ ಏನು ಅಂತಂದರೆ ನಮ್ಮ ಈ ರಾಜಕೀಯ ವಿಶ್ವದಲ್ಲಿ ಆಗ್ತಾ ಇರುವಂತಹ ರಾಜಕೀಯ ಜರ್ನಿಯಲ್ಲಿ ನಮ್ದಿಬ್ಬರದು ಹಿಸ್ಟ್ರಿ ಇದೆ, ಹಾಗೆ ಹಿಂಗೆ ಅಂತ ಹೇಳಿದ್ದಾರೆ. ಬಟ್ ಇದರಿಂದ ಭಾರತಕ್ಕೆ ಏನು ಇಫೆಕ್ಟ್ ಏನಾಗತ್ತೆ ಅಂತ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಟ್ರಂಪ್ ಏನಾದರೂ ಒಂಚೂರು ನಮ್ಮ ಮೇಲೆ ಸುಂಕವನ್ನು ಕಮ್ಮಿ ಮಾಡುವಂತಹ ಸಾಫ್ಟ್ ಕಾರ್ನರ್ ಮಾಡಿದ್ರೆ ಬಂಗಾರ ಆಗಿರಬಹುದು, ಏನು ಅಮೆರಿಕಾದಿಂದ ನಾವು ಯಾವೆಲ್ಲ ವಸ್ತುಗಳನ್ನು ಆಮದು ಅಥವಾ ರಫ್ತು ಮಾಡ್ಕೊಳ್ತಾ ಇದ್ದೀವೋ ಅದರ ಮೇಲೆ ಸುಂಕ ಒಂಚೂರು ಕಮ್ಮಿ ಆದರೆ ಭಾರತದ ಆರ್ಥಿಕ ಪರಿಸ್ಥಿತಿಯಲ್ಲಿ ಒಂಚೂರು ಸುಧಾರಣೆ ಆಗುವ ಸಾಧ್ಯತೆ ಇದೆ.